ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಮಡಲಕ್ಕಿಯನ್ನು ತುಂಬಿಕೊಡುವಾಗ ಒಂದು ಪೌಚ್ ಇರುತ್ತಲ್ಲ, ಸರ್ಕಲ್ದು, ಹಾಗೆ ಒಂದು ದಾರ ಹಾಕಿ ಇರುವಂಥದ್ದೊಂದು ಪೌಚ್ ಇರುತ್ತಲ್ಲ, ಆ ರೀತಿ ಪೌಚನ್ನು ಇವತ್ತು ಹೇಗೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮ ಅವನಿ ಆಲ್ ಇನ್ ಒನ್ ಮಾರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ನಾನಿಲ್ಲಿ ಡಿಸೈನರ್ ಬ್ಲೌಸ್ ಪೀಸನ್ನು ಪ್ಲೇಟ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಇಷ್ಟು ದೊಡ್ಡಕ್ಕೆ ಸರ್ಕಲ್ ಕಟ್ ಮಾಡ್ಕೊಂಡಿದ್ದೀನಿ. ಪ್ಲೇಟು ಇದೇ ಹೈಯೆಸ್ಟ್ ಆಗಿತ್ತು, ಇದಕ್ಕೆ ಮತ್ತು ಎಕ್ಸ್ಟ್ರಾ ಒಂದು ಸ್ವಲ್ಪ ಇರಲಿ ಅಂತ ಒಂದು ಚೂರು ದೊಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸನ್ನು 2 ಪೀಸನ್ನು ಸರ್ಕಲ್ ಪೀಸಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ ಒಂದು ಪೀಸನ್ನು ತೆಗಿತೀನಿ, ಹಾಗೆ ಹೀಗೆ ಮಿಡ್ಲಲ್ಲಿ ಫೋಲ್ಡ್ ಮಾಡ್ಕೊತೀನಿ, ಆಮೇಲೆ ಮತ್ತೊಂದು ಫೋಲ್ಡ್ ಮಾಡ್ತೀನಿ. ಇದು ಯಾಕೆ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತಂದರೆ ನಮಗೆ ಮಿಡ್ಲ್ ಪಾರ್ಟು ಕಟ್ ಮಾಡಲಿಕ್ಕೆ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಒಂದು 2-2.5 ಇಂಚಷ್ಟು ಈ ಕಡೆ ಬಿಟ್ಟು ಹೀಗೆ ಕಟ್ ಮಾಡಿ ತೆಕ್ಕೊಳ್ಬೇಕು. ಒಂದು ಸಣ್ಣ ಸರ್ಕಲ್ ಆದ ಹಾಗೆ ಆಗತ್ತೆ ನೋಡಿ. ನಮಗಿದು ಕಟ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲ ನಮಗಿದಕ್ಕೂ ದೊಡ್ಡದು ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡ್ಕೊಳ್ಳಿ. ನನಗೆ ಇಷ್ಟು ಸಾಕು, ನಾನು ಅದಕ್ಕಾಗಿ ಇಷ್ಟನ್ನೇ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವೀಗ ಏನು ಮಾಡಬೇಕಪ್ಪ ಅಂತ ಅಂದರೆ ಇದಕ್ಕೆ ಸ್ವಲ್ಪ ಆಪೋಸಿಟ್ಟು ಡಿಸೈನರ್ ಬ್ಲೌಸ್ ಪೀಸನ್ನೇ ಒಂದು ತೊಗೊತೀನಿ, ಈ ರೀತಿದು. ಅಲ್ಲಿ ನಾನು ಇಲ್ಲೂ ಒಂದು 2 ಇಂಚಿನ ಬಟ್ಟೆ, ಒಂದು 2-2.5 ಇಂಚಿನ ಬಟ್ಟೆಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇಂತಿಷ್ಟೇ ಅಳತೆ ಬೇಕು ಅನ್ನೋದು ಏನಿಲ್ಲ. ನೀವು ಬಾಗಿನದಲ್ಲಿ ಏನೇನು ಹಾಕ್ತೀರಾ ಅನ್ನೋದ್ರ ಮೇಲೆ ನಮ್ಮದು ಐಟಮ್, ಇಲ್ಲಿ ಏನೇನು ಹಾಕಬೇಕು, ಎಷ್ಟು ದೊಡ್ಡಕ್ಕೆ ಬೇಕು ಅನ್ನೋದನ್ನು ಯೋಚನೆ ಮಾಡ್ಕೊಬೇಕು. ಈಗ ಇಲ್ಲಿದೆಯಲ್ಲ, ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಹೀಗೆ ಒಂಚೂರು ಫೋಲ್ಡ್ ಮಾಡಿಕೊಂಡು ಹೀಗೆ ಸುತ್ತಲೂ ಇಲ್ಲಿವರೆಗೆ ಬರೋವರೆಗೂ, ಇಲ್ಲಿ ಲಾಸ್ಟಿಗೆ ಬಂದಾಗಲೂ ಅಷ್ಟೇ ಈ ಬಟ್ಟೆಯನ್ನು ಇಲ್ಲಿ ಮತ್ತೆ ಫೋಲ್ಡ್ ಮಾಡಿ ಹೀಗೆ ಬರಬೇಕು. ಅಲ್ಲಿವರೆಗೂ ಹೀಗೆ ಸುತ್ತಲೂ ಕೂಡ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಇಲ್ಲಿ ಫಸ್ಟಿಗೆ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲ ಸ್ಟಿಚ್ ಮಾಡಿಕೊಂಡ್ರೂ ಕೂಡ, ಅಂದರೆ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸುತ್ತಲೂ ಕೂಡ ಹೀಗೆ ಸ್ಟಿಚ್ ಮಾಡ್ಕೊಂಬರ್ತೀನಿ. ಯಾಕೆ ಮಾಡಬೇಕು, ಮುಂದೆ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ಇದಿಷ್ಟು ಮಾಡ್ಕೊಬರ್ತೀನಿ. ಅದಕ್ಕೂ ಮುಂಚೆ ನೀವೇನು ಮಾಡಿಯಪ್ಪ ಅಂತಂದರೆ, ನೀವು ಎಲ್ಲಿಂದ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಅನಿಸುತ್ತೆ. ಈಗ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಹೀಗೆ ಇಟ್ಕೊಂಡು ಮತ್ತೆ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಮತ್ತೆ ಇನ್ನೊಂದು ಸತಿ ಫೋಲ್ಡ್ ಮಾಡಿ ಇಲ್ಲಿ ಹೀಗೆ ಹಾಕಬೇಕು. ಒಂಥರ ಲಾಡಿ ಪೋಣಿಸ್ಲಿಕ್ಕೆ ಬರಬೇಕು, ಆ ರೀತಿಯಾಗಿ ನಾವು ಮತ್ತೆ ಸ್ಟಿಚ್ ಮಾಡಬೇಕು. ಸೇಮು ಹೀಗೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಹೀಗೆ ಇಟ್ಕೊಂಡು ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಗೊತ್ತಾಯ್ತಲ್ವಾ ನಾನೀಗ ಹೇಗೆ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ಅಷ್ಟಾದಮೇಲೆ ಹೀಗೆ ಒಂದು ಸರಿ ಫೋಲ್ಡ್ ಮಾಡಿ ಹೀಗೆ ಫೋಲ್ಡ್ ಮಾಡಿ ಹೊಲಿದ್ರೆ ಇಲ್ಲಿ ಇಷ್ಟಾಗಲಿಕ್ಕೆ ಬರುತ್ತೆ, ಲಾಡಿ ಓಡಿಸ್ಲಿಕ್ಕೆ ಬರುತ್ತೆ. ನಾನು ನೋಡಿ ಇಲ್ಲಿ ಇಷ್ಟು ಹತ್ತತ್ರಕ್ಕೆ ಬರೋ ರೀತಿಯಲ್ಲಿ ಹೊಲಿದಿದ್ದೀನಿ. ಇಲ್ಲ ಅಂತಂದರೆ ನಮಗೆ ಈ ಬಟ್ಟೆ ಎಕ್ಸ್ಟ್ರಾ ಕಾಣಿಸುತ್ತೆ, ಅದಕ್ಕೋಸ್ಕರ. ಈಗ ಈ ರೀತಿಯಾಗಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಸ್ಟಿಚ್ ಮಾಡ್ಕೊಬಂದಮೇಲೆ ಈ ರೀತಿ ಆಗುತ್ತೆ. ನಮಗೆ ಇಲ್ಲಿ ಲಾಡಿ ಓಡಿಸ್ಲಿಕ್ಕೆ ಬರುತ್ತೆ, ಅದನ್ನು ಕೂಡ ಕೊನೆಗೆ ಓಡಿಸಿ ತೋರಿಸ್ತೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವಿಲ್ಲಿ ಲೇಸನ್ನು ಇಟ್ಕೊಂಡಿದ್ದೀವಿ. ಲೇಸು ಆಪ್ಷನಲ್ಲು, ಬೇಕು ಅಂತ ಆದರೆ ಮಾತ್ರ ಇಲ್ಲಿ ನಾವು ಹಾಕ್ಕೋಬೋದು. ಈಗ ಇಲ್ಲಿಂದ ಹಿಡಿದು ಹೀಗೆ ಫಸ್ಟು ನಾವು ಹೀಗೆ ಸುತ್ತಲೂ ಕೂಡ
ಸ್ಟಿಚ್ಚನ್ನು ಮಾಡ್ಕೊಬೇಕು. ಹೀಗೆ ಬರೋ ರೀತಿಯಲ್ಲಿ ಸ್ವಲ್ಪ ಡಿಸೈನ್ ಆಗಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಹೀಗೆ ಸುತ್ತಲೂ ಕೂಡ ಬರೋ ರೀತಿಯಲ್ಲಿ ಹೀಗೆ ಸ್ಟಿಚ್ಚನ್ನು ಮಾಡಬೇಕು. ಆವಾಗ ತುಂಬ ನೀಟಾಗಿ ಕಾಣಿಸುತ್ತೆ. ನಾನೀಗ ಸ್ಟಿಚ್ ಮಾಡ್ಕೊಂಬರ್ತೀನಿ. ನಿಮ್ಮ ಹತ್ರ ಲೇಸ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದು ನಾನು ಸ್ವಲ್ಪ ಡಿಸೈನ್ ಆಗಿ ಹೊಲಿಯೋಣ ಅಂದ್ಕೊಂಡು ಹೊಲಿತಾ ಇದ್ದೀನಿ. ಈಗ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಈಸಿ ಇರೋದ್ರಿಂದ ಏನು ಸ್ಟಿಚ್ ಮಾಡೋದೇನು ತೋರಿಸ್ತಾ ಇಲ್ಲ. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ನಮ್ಮ ತೆಂಗಿನಕಾಯಿಗಳು, ಅಕ್ಕಿ, ಹಣ್ಣು ಎಲ್ಲದನ್ನೂ ಒಂದೇ ಕಡೆ ಚಂದ ಮಾಡಿ ಹಾಕ್ಬೋದು. ಕೊನೆಗೆ ಎಲ್ಲೂ ಬಿದೋಗುತ್ತೆ ಅನ್ನೋ ಗೋಜು ಇರೋದಿಲ್ಲ. ಈಗ ಸುತ್ತಲೂ ಹೊಲ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಪೂರ್ತಿ ಲೇಸನ್ನು ಕೂಡ ಸ್ಟಿಚ್ ಮಾಡಿ ಆಯಿತು. ಕೊನೆಗೆ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಹೀಗೆ ನೋಡಿ, ನಾನಿಲ್ಲಿ ಲಾಸ್ಟಲ್ಲಿ ಜಾಯಿಂಟ್ ಮಾಡಿರೋದು. ಜಸ್ಟ್ ನಾವಿಲ್ಲಿ ಬೇಕಾದ್ರೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೋದು. ಹೀಗೆ ಮಾಡಿದ್ರೆ ಎಷ್ಟು ಚೆನ್ನಾಗೇ ಕಾಣಿಸುತ್ತೆ ಅಲ್ವಾ. ಈಗ ಇದೆಲ್ಲ ಹೀಗೆ ಒಳಗಡೆನೇ ಇರಲಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಮೇನ್ ಪೀಸ್ ಏನಿದೆಯಲ್ಲ ಅದನ್ನು ಹೀಗೆ ಉಲ್ಟಾ ಇಟ್ಟು, ಕರೆಕ್ಟ್ ಆಯಿತು, ಹೀಗೆ ಉಲ್ಟಾ ಇಟ್ಟು ಪೂರ್ತಿಯಾಗಿ ಹೀಗೆ ಸ್ಟಿಚ್ಚನ್ನು ಮಾಡಬೇಕು. ನಾವು ಈ ರೀತಿ ಪಿನ್ನನ್ನು ಯೂಸ್ ಮಾಡೋದ್ರಿಂದ ನಮ್ಮ ಯಾವ ಬಟ್ಟೆಗಳು ಕೂಡ ಎಲ್ಲೂ ಕೂಡ ಅಲ್ಲಾಡೋದಿಲ್ಲ. ನೀವು ಟೈಲರಿಂಗ್ ಮಾಡ್ತಾ ಇದ್ದೀರಾ, ಏನೋ ಒಂದು ಸಣ್ಣ ಪುಟ್ಟದೆಲ್ಲ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಆದರೆ ಈ ರೀತಿ ಗುಂಡು ಪಿನ್ನನ್ನು ತೊಗೊಬಂದಿಟ್ಕೊಳ್ಳಿ. ಈ ರೀತಿ ಫ್ಯಾನ್ಸಿ ಸ್ಟೋರ್ಗಳೆಲ್ಲ ಸಿಗುತ್ತೆ. ಈ ರೀತಿ ತಂದಿಟ್ಕೊಂಡ್ರೆ ಹೊಲಿಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಬಟ್ಟೆನೂ ಕೂಡ ಎಲ್ಲೂ ಅಲ್ಲಾಡೋದಿಲ್ಲ. ನಾವು ಡಿಸೈನರ್ ಬ್ಲೌಸ್ ಹೊಲಿಬೇಕಾದ್ರೆ ಅದಕ್ಕೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಕೊನೆಗೆ ಜಾರ ಬಟ್ಟೆ, ಏನಾದರೂ ನಾವು ನೆಟ್ಟೆಡ್ ಬಟ್ಟೆಗಳನ್ನೆಲ್ಲ ಹೊಲಿತಾ ಇದ್ದೀವಿ ಅಂತಾದರೆ ಅದಕ್ಕೂ ಕೂಡ ಈ ರೀತಿ ಪಿನ್ಗಳನ್ನು ಹಾಕ್ಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ನಮ್ಮ ಯಾವುದೇ ಬಟ್ಟೆಗಳು ಕೂಡ ಹಾಳಾಗೋದಿಲ್ಲ. ಈಗ ಏನು ಮಾಡೋಣ, ಹೀಗೆ ಪೂರ್ತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರೋಣ. ನೋಡಿ, ಸುತ್ತಲೂ ಕೂಡ ಸ್ಟಿಚ್ ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಉಲ್ಟಾ ಪಲ್ಟಾ ಮಾಡಬೇಕು. ಹೀಗೆ ಉಲ್ಟಾ ಪಲ್ಟಾ ಆದಮೇಲೆ ಇಲ್ಲಿ ಇದು ಚಂದ ಮಾಡಿ ನಿಲ್ಲಲಿಕ್ಕೆ ನಾವೀಗ ಏನು ಮಾಡಬೇಕು, ಇದರ ಮೇಲ್ಗಡೆ ಸ್ಟಿಚ್ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಸುತ್ತಲೂ ಕೂಡ ಸ್ಟಿಚ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನಾನು ಈ ರೀತಿ ಬ್ಲೌಸಿಗೆ ಡೋರಿ ಮಾಡ್ತಾರಲ್ಲ ಆ ರೀತಿ ಥ್ರೆಡನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಪಿನ್ನನ್ನು ಹಾಕಿ ಇಟ್ಕೊಂಡಿದ್ದೀನಿ. ನಾವಿಲ್ಲಿ ಜಾಗ ಇಟ್ಕೊಂಡಿದ್ವಲ್ಲ ಅಲ್ಲಿ ನಾವೀಗ ಈ ರೀತಿಯಾಗಿ ಪಿನ್ನನ್ನು ಓಡಿಸ್ಬೇಕು, ಅಂದರೆ ದಾರನ ಓಡಿಸ್ಬೇಕು ಸುತ್ತಲೂ ಕೂಡ. ಎಷ್ಟು ಈಸಿಯಾಗಿ ಹೊಲಿಬೋದು ಅಲ್ವಾ ಫ್ರೆಂಡ್ಸ್. ನೋಡಿ, ತುಂಬ ಈಸಿಯಾಗಿದೆ. ಮತ್ತು ನಾವು ಈ ರೀತಿಯ ಇದಕ್ಕೆ ಬಾಗಿನ ಹಾಕಿ ಕೊಟ್ಟರೆ ನೋಡಲಿಕ್ಕೂ ಕೂಡ ಏನೋ ಒಂಥರ ಖುಷಿ ಆಗುತ್ತೆ. ಮತ್ತು ನಾವೆಲ್ಲ ಬಾಗಿನನ್ನು ಜೋಡಿಸಿ ಇಟ್ಟರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಈಗ ಪಿನ್ನನ್ನು ತೆಗಿಬೇಕು. ತೆಗೆದ ಆದಮೇಲೆ ನಮಗೆ ಇದು ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಬೇಕು. ಪೂರ್ತಿ ಇಲ್ಲಿ ಇದನ್ನು ಹೀಗೆ ಪೂರ್ತಿ ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೆ ನೋಡಿಕೊಂಡು ಆಮೇಲೆ ನಾವಿದನ್ನು ಕಟ್ ಮಾಡಬೇಕು. ನಾವಿಲ್ಲಿ ಚೆಂದಾಗಿ ಲಟ್ಕನ್ಬೇಕಾದ್ರೂ ಕೂಡ ಮಾಡ್ಕೊಬೋದು. ಆಮೇಲೆ ನೋಡಿ, ನಾವು ಇದ್ರ ಒಳಗಡೆ ಎಲ್ಲ ಬಾಗಿನ ಎಲ್ಲ ತುಂಬಿ ಆದಮೇಲೆ ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಇಟ್ಬಿಟ್ರೆ ನೋಡಿ ಈ ರೀತಿಯಾಗಿ ತುಂಬಿ ಈ ರೀತಿಯಾಗಿ ಎಳೆದು ಕಟ್ಟಿ ಇಟ್ಟರೆ ಬಾಗಿನ ಹಾಕಿಟ್ಟಿರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಳಗಡೆ ಇಷ್ಟು ಗ್ಯಾಪ್ ಉಳಿಯುತ್ತೆ, ಅಂದರೆ ನಮಗೆ ಎಲ್ಲ ಐಟಮ್ಗಳನ್ನು ಕೂಡ ತುಂಬ ಚಂದ ಮಾಡಿ ಇಟ್ಕೊಬೋದು.
ನೋಡಿ ನಾವು ಹೀಗೆ ಎಲ್ಲದೂ ಇದೇ ರೀತಿ ಕಲರ್ ಬ್ಲೌಸ್ ಪೀಸಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್. ನಿಮಗಿದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಏನಕ್ಕೆಂದರೆ ಹೊಸ ಬೇರೆ ಬೇರೆ ರೀತಿಯಾದ ವಿಡಿಯೋಗಳು ಡೀಟೇಲ್ ಆಗಿ ನಿಮಗೆ ನಮ್ಮ ಚಾನಲಲ್ಲಿ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.